ಸ್ನೇಹಿತರೆ, ರಾಮಾಯಣದಲ್ಲಿ ಬರುವ ಮಹೋನ್ನತ ಪಾತ್ರಗಳಲ್ಲಿ ಒಂದು ಸೌಮಿತ್ರಿ, ರಾಘವನೂಜ, ಶೇಷಾವತಾರ, ರಾಮಾನುಜ, ಶತ್ರುಘ್ನ ಸಹೋದರ ಎಂದೆಲ್ಲ ಕರೆಯುವ ಲಕ್ಷ್ಮಣ. ಲಕ್ಷ್ಮಣನು ರಾಮಾಯಣದ ಮಹತ್ವದ ಪಾತ್ರಗಳಲ್ಲಿ ಒಬ್ಬನು. ಆತನು ಶ್ರೀರಾಮನ ಕಿರಿಯ ಸಹೋದರನಾಗಿದ್ದು ತ್ಯಾಗ, ಭಕ್ತಿ, ಧೈರ್ಯ ಮತ್ತು ಸಹೋದರ ಪ್ರೇಮದ ಪ್ರತೀಕವಾಗಿದ್ದಾನೆ. ರಾಮನಿಗೆ ಲಕ್ಷ್ಮಣನಂತೆ ನಿಷ್ಠಾವಂತ ಸಹೋದರರು ಮತ್ತೊಬ್ಬರಿರಲಿಲ್ಲ. ಅಯೋಧ್ಯೆಯ ದಶರಥ ಮಹಾರಾಜನಿಗೆ ರಾಮ, ಲಕ್ಷ್ಮಣ, ಭರತ ಮತ್ತು ಶತ್ರುಘ್ನ ಎಂಬ 4 ಪುತ್ರರು ಇದ್ದರು. ಲಕ್ಷ್ಮಣನು ಸುಮಿತ್ರೆಯ ಮಗ. ಬಾಲ್ಯದಿಂದಲೇ ಲಕ್ಷ್ಮಣನು ರಾಮನನ್ನು ತನ್ನ ಪ್ರಾಣದಂತೆ ಪ್ರೀತಿಸುತ್ತಿದ್ದನು. ರಾಮನ ಜೊತೆ ಆಟವಾಡುವುದು, ಕಲಿಯುವುದು, ಶಸ್ತ್ರವಿದ್ಯೆ ಅಭ್ಯಾಸ ಮಾಡುವುದು ಎಲ್ಲವನ್ನೂ ಒಟ್ಟಿಗೆ ಮಾಡುತ್ತಿದ್ದನು. ರಾಮನಿಲ್ಲದೆ ಲಕ್ಷ್ಮಣನಿಗೆ ಒಂದು ಕ್ಷಣವೂ ಇರುವುದು ಕಷ್ಟವಾಗುತ್ತಿತ್ತು. ರಾಮನಿಗೆ ವನವಾಸ ಶಿಕ್ಷೆ ವಿಧಿಸಿದಾಗ ಲಕ್ಷ್ಮಣನು ಕೂಡ ಅವನ ಜೊತೆಗೆ ಕಾಡಿಗೆ ಹೋಗಲು ತೀರ್ಮಾನಿಸುತ್ತಾನೆ. ತಾಯಿ ಸುಮಿತ್ರೆ ಪುತ್ರನಿಗೆ, ನಿನ್ನ ಅಣ್ಣನೇ ನಿನ್ನ ತಂದೆ, ಸೀತೆಯೇ ನಿನ್ನ ತಾಯಿ, ನೀನು ಸದಾ ರಾಮನ ಸೇವೆ ಮಾಡು ಎಂದು ಆಶೀರ್ವದಿಸುತ್ತಾಳೆ. ತಾಯಿಯ ಮಾತನ್ನು ಶಿರಸಾವಹಿಸಿ ಲಕ್ಷ್ಮಣನು ರಾಮ ಮತ್ತು ಸೀತೆಯೊಂದಿಗೆ ಅರಣ್ಯವಾಸಕ್ಕೆ ಹೊರಡುತ್ತಾನೆ. ಕಾಡಿನಲ್ಲಿದ್ದ ಅಪಾಯಗಳು, ಕಷ್ಟಗಳು ಲಕ್ಷ್ಮಣನನ್ನು ಎಂದಿಗೂ ಹೆದರಿಸಲಿಲ್ಲ. ಅರಣ್ಯದಲ್ಲಿದ್ದ ಲಕ್ಷ್ಮಣನು ರಾಮ ಮತ್ತು ಸೀತೆಯನ್ನು ಕಾಪಾಡುವ ಜವಾಬ್ದಾರಿಯನ್ನು ತನ್ನ ಮೇಲೆ ತೆಗೆದುಕೊಂಡ. ರಾಕ್ಷಸರಿಂದ ರಕ್ಷಿಸುವುದು, ಆಶ್ರಮ ನಿರ್ಮಿಸುವುದು, ಆಹಾರ ತರುವುದು ಎಲ್ಲ ಕೆಲಸಗಳನ್ನು ಆತ ಸಂತೋಷದಿಂದ ಮಾಡುತ್ತಿದ್ದ. ಸೀತೆಯ ಅಪಹರಣದ ಸಂದರ್ಭದಲ್ಲಿ ಲಕ್ಷ್ಮಣನು ರಾಮನ ಆಜ್ಞೆಯನ್ನು ಮೀರಿ ಅವಳ ಬಳಿಯಿಂದ ದೂರ ಹೋಗಿದ್ದಕ್ಕೆ ನಂತರ ಬಹಳ ದುಃಖಪಡುತ್ತಾನೆ. ಆದರೂ ಅವನು ತನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ನಿರ್ವಹಿಸಿದ. ರಾವಣನ ಸಹೋದರಿ ಶೂರ್ಪನಖಿಯ ದುಷ್ಟ ಕೃತ್ಯಕ್ಕೆ ಲಕ್ಷ್ಮಣನು ತಕ್ಷಣ ಪ್ರತಿಕ್ರಿಯಿಸಿ ಅವಳ ಅಹಂಕಾರಕ್ಕೆ ಪಾಠ ಕಲಿಸಿದ. ಇದು ರಾಮಾಯಣದಲ್ಲಿ ಅವನ ಧೈರ್ಯ ಮತ್ತು ತೀಕ್ಷ್ಣ ಬುದ್ಧಿಯ ಉದಾಹರಣೆಯಾಗಿದೆ. ಲಂಕಾ ಯುದ್ಧದ ವೇಳೆ ಲಕ್ಷ್ಮಣನು ಅಪಾರ ಶೌರ್ಯವನ್ನು ತೋರಿದ. ಇಂದ್ರಜಿತ್ ಜೊತೆ ನಡೆದ ಭೀಕರ ಯುದ್ಧದಲ್ಲಿ ಲಕ್ಷ್ಮಣನು ಗಂಭೀರವಾಗಿ ಗಾಯಗೊಂಡನು. ಆಗ ಹನುಮಂತನು ಸಂಜೀವಿನಿ ಪರ್ವತವನ್ನು ತಂದು ಅವನ ಪ್ರಾಣವನ್ನು ಉಳಿಸುತ್ತಾನೆ. ಇದು ಲಕ್ಷ್ಮಣನ ಮಹತ್ವವನ್ನು ತೋರಿಸುವ ಘಟನೆಯಾಗಿದೆ. ಯುದ್ಧದಲ್ಲಿ ಇಂದ್ರಜಿತನನ್ನು ಸಂಹರಿಸುವ ಮೂಲಕ ಲಕ್ಷ್ಮಣನು ರಾಮನಿಗೆ ಮಹತ್ತರ ನೆರವನ್ನು ನೀಡುತ್ತಾನೆ. ರಾಮನ ವಿಜಯದಲ್ಲಿ ಲಕ್ಷ್ಮಣನ ಪಾತ್ರ ಅಮೂಲ್ಯವಾದದ್ದು. ಲಕ್ಷ್ಮಣನು ಕೇವಲ ಯೋಧನಲ್ಲ, ಆತನು ಆದರ್ಶ ಸಹೋದರ, ನಿಷ್ಠಾವಂತ ಸೇವಕ ಮತ್ತು ಧರ್ಮನಿಷ್ಠ ವ್ಯಕ್ತಿ. ರಾಮನ ನೆರಳಿನಂತೆ ಸದಾ ಅವನ ಜೊತೆಗಿದ್ದ ಲಕ್ಷ್ಮಣನು ತ್ಯಾಗ ಮತ್ತು ಸೇವೆಯ ಮೂಲಕ ಮಾನವತೆಗೆ ಮಹಾನ್ ಸಂದೇಶವನ್ನು ನೀಡುತ್ತಾನೆ. ಆದ್ದರಿಂದಲೇ ಲಕ್ಷ್ಮಣನು ಭಾರತೀಯ ಸಂಸ್ಕೃತಿಯಲ್ಲಿ ಶ್ರೇಷ್ಠ ಸಹೋದರನಾಗಿ ಸದಾ ಸ್ಮರಿಸಲ್ಪಡುತ್ತಾನೆ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿಯೊಂದಿಗೆ ಎದುರಾಗ್ತೀವಿ. ಜೈ ಹಿಂದ್.